ಸ್ವಾಮಿ ಕಿಚನ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಇನ್ಸ್ಟಂಟ್ ಪಾಲಕ್ ರೆಸಿಪಿ ಹೇಗೆ ಮಾಡೋದು ನೋಡೋಣ. ಟೊಮೆಟೊನ ಸಣ್ಣದಾಗಿ ಕತ್ತರಿಸಿ ತೊಗೊಳ್ಳೋಣ. ಶೇಂಗಾ ಹುರಿದು ತೊಗೊಂಡಿರೋದು, ಅದಕ್ಕೆ 1 ಸ್ಪೂನ್ ಅಷ್ಟು ಎಳ್ಳು ಹಾಕಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಶೇಂಗಾ ಸ್ವಲ್ಪ ಬಿಸಿ ಇದೆ, ಬಿಸಿ ಇದ್ದಾಗಲೇ ನಾನು ಎಳ್ಳೆ ಹಾಕಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿರೋದು, ಬಾಣಲಿ ಬಿಸಿ ಆಗಿದೆ, ಅದಕ್ಕೆ ಎಣ್ಣೆ ಹಾಕಿ ನಾವು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ನಾವು ಸಣ್ಣಗೆ ಕುಟ್ಟಿದಂಥ ಬೆಳ್ಳುಳ್ಳಿ ಹಾಕೊಳ್ಳೋಣ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಇವಾಗ ಕತ್ತರಿಸಿದಂಥ ಟೊಮೆಟೊನ ಹಾಕಿ ನಾವು ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ಸಾಫ್ಟ್ ಆಗೋವರೆಗೂ ಒಂದೇ 1 ನಿಮಿಷ ಬಿಟ್ಬಿಡೋಣ. ಪಾಲಕನ್ನ ಚೆನ್ನಾಗಿ ತೊಳೆದು ಕತ್ತರಿಸಿ ತೊಗೊಂಡಿರೋದು. ಇವಾಗ ಕತ್ತರಿಸಿದಂಥ ಪಾಲಕ್ ನಾವು ಟೊಮೆಟೊ ಅಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಸಾಫ್ಟ್ ಆಗಿದೆ, ಪಾಲಕ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪಲ್ಯ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟಿ ಆಗುತ್ತೆ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಬಳಸೋದಿಲ್ಲ ಪಲ್ಯಕ್ಕೆ. ನೀರು ಬಳಸದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮುಚ್ಚಳ ಮುಚ್ಚಿ 1-2 ನಿಮಿಷದಷ್ಟು ಬಿಡೋಣ. 2 ನಿಮಿಷದ ನಂತರ ನಾವು ಇಲ್ಲಿ ಚೆಕ್ ಮಾಡೋಣ. ನೋಡಿ, ನೀರು ಬಿಟ್ಟಿದೆ. ಇವಾಗ ಇದಕ್ಕೆ ಡ್ರೈ ಮಸಾಲ ನಾವು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಕಸೂರಿ ಮೇಥಿ, ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನ ನೋಡ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿಕಾಯಿ ಇಷ್ಟ ಆದರೆ ಹಸಿಮೆಣಸಿಕಾಯಿ ಕೂಡ ನೀವು ಹಾಕ್ಬೋದು. ನಾನಿಲ್ಲಿ ಖಾರ ಹಾಕ್ತೀನಿ, ಮಸಾಲೆ ಖಾರ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ 1 ನಿಮಿಷ ನಾವು ಮುಚ್ಚಳ ಮುಚ್ಚಿಡೋಣ. ಖಾರ ಕುದಿಯೋವರೆಗೂ ಖಾರ 1 ನಿಮಿಷದಲ್ಲಿ ಸಾಫ್ಟ್ ಆಗಿರುತ್ತೆ, ಎಲ್ಲ ಮಿಕ್ಸ್ ಆಗಿರುತ್ತೆ. ನೋಡಿ, ಹಿಂಗೆ ನೀರು ಬಿಟ್ಕೊಳ್ಳುತ್ತೆ. ಇದರಲ್ಲೇ ನಾವು ಪಲ್ಯನ ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಳ್ಳೋಣ. ಬೇರೆ ಏನು ನೀರು ಯೂಸ್ ಮಾಡಬೇಕನ್ನೋ ಅಗತ್ಯ ಇಲ್ಲ. ಇವಾಗ ಇದಕ್ಕೆ ನಾನು ಡ್ರೈ ಮಸಾಲೆ ಹಾಕ್ತೀನಿ. ಧನಿಯಾ ಪುಡಿ, ಜೀರೆ ಪುಡಿ, ಆಮೇಲೆ ಗರಂ ಮಸಾಲ ಹಾಕಿರೋದು. ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ. ಇವಾಗ ಎಳ್ಳು ಮತ್ತು ಶೇಂಗಾನ ನಾವು ಮಿಕ್ಸಿ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ.
ತುಂಬ ಚೆನ್ನಾಗಾಗುತ್ತೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ್ದೀವಿ. ಒಂದೇ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಹಚ್ಚಿ ನಾವು ಒಂದೇ ಒಂದು ಮುಚ್ಚಿ ಒಂದೇ ಒಂದು ನಿಮಿಷದ ನಂತರ ಚೆಕ್ ಮಾಡೋಣ. ಚಪಾತಿ ರೊಟ್ಟಿ ಜೊತೆ ಟ್ರೈ ಮಾಡಿ.